ಪ್ರಪಂಚದಲ್ಲಿರೋ ಎಲ್ಲಾ ಪ್ರೊಫೆಷನ್ಸ್ ಗಿಂತ ನಿಮ್ಮ ಕೆಲಸ ಬಂದ್ಬಿಟ್ಟು ಗ್ರೇಟ್ ಅಂತ ನಾನು ಹೇಳ್ತೀನಿ. ಭೂತಾಯಿ ಕೊಳೆಯ ತೊಳೆವರು, ಊರನ್ನು ಸ್ವಚ್ಛ ಇಡುವರು. ಎಲ್ಲಾ ಮಕ್ಕಳನ್ನು ಕರ್ಕೊಂಬರಕ್ ಆಗ್ಲಿಲ್ಲ, ಸೊ ಕೆಲವೊಂದ್ ಮಕ್ಳು ಮಾತ್ರ ಕರ್ಕೊಂಡ್ ಬಂದಿದ್ವಿ. ಇವತ್ತು ನನ್ ಕ್ಲಾಸ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಇನ್ಸ್ಪೆಕ್ಷನ್ ಹೋಗ್ತೀನಿ ಎವ್ರಿ ಡೇ. ಸೊ ಇವತ್ತು ನನ್ನ ಕ್ಲಾಸ್ ಒಳಗೆ ಎಂಟರ್ ಆಗಿದ ತಕ್ಷಣ ನಮ್ಮ ಮಕ್ಕಳು ಪ್ರತಿದಿನಾನು ಅವತ್ತಿನ ಇಂಪಾರ್ಟೆನ್ಸ್ ಹೇಳ್ತಾರೆ. ಇವತ್ತಿನ ದಿನ ಏನ್ ಇಂಪಾರ್ಟೆಂಟ್ ಅಂತ ಆತರ ಅವ್ರ ಬೋರ್ಡ್ ಮೇಲೇನು ಬರ್ದಿರ್ತಾರೆ. ಮತ್ತೆ ನನ್ಗುನು ಹೇಳ್ತಾರೆ, ಇವತ್ತು ಬಂದ್ಬಿಟ್ಟು ಗ್ಲೋಬಲ್ ಗಾರ್ಬೇಜ್ ಮ್ಯಾನ್ ಡೇ ಅಂತ ಹೇಳಿದ್ರು. ಅಂದ್ರೆ ನಿಮಗೋಸ್ಕರ ಮೀಸಲ್ಪಟ್ಟಿರೋ ಒಂದು ದಿನ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಇಂಪಾರ್ಟೆನ್ಸ್ ನಾವು ಎಲ್ರಿಗೂ ಗೊತ್ತು. ಬಟ್ ನಿಮ್ಮನ್ನೆಲ್ಲ ಒಂದು ದಿನ ಫೆಲಿಸಿಟೇಟ್ ಮಾಡಿ, ನಿಮ್ಗೆ ಅಂತ ಒಂದು ಮೀಸಲ್ಪಟ್ಟಿರೋ ದಿನಾನ ಅಕ್ನಾಲೇಜ್ ಮಾಡಿ, ನಿಮ್ಮ ಒಂದು ವರ್ಕ್ ನ ಅಕ್ನಾಲೇಜ್ ಮಾಡಿ, ನಿಮ್ಗೊಂದು ರೆಸ್ಪೆಕ್ಟ್ ಕೊಡೋ ಕಾರ್ಯನ ಮಾಡ್ಬೇಕು ಅಂತ ಇಲ್ಲಿ ಬಂದಿದೀವಿ. ಎಲ್ಲಾ ಮಕ್ಕಳನ್ನು ಕರ್ಕೊಂಬರಕ್ ಆಗ್ಲಿಲ್ಲ, ಸೊ ಕೆಲವೊಂದ್ ಮಕ್ಳು ಮಾತ್ರ ಕರ್ಕೊಂಡ್ ಬಂದಿದ್ವಿ. ನಿಮ್ಮ ಒಂದು ವರ್ಕ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಗ್ರೇಟ್ ಅಂತ. ಈಗ ಪ್ರಪಂಚದಲ್ಲಿರೋ ಎಲ್ಲಾ ಪ್ರೊಫೆಷನ್ಸ್ ಗಿಂತ ನಿಮ್ಮ ಕೆಲಸ ಬಂದ್ಬಿಟ್ಟು ಗ್ರೇಟ್ ಅಂತ ನಾನು ಹೇಳ್ತೀನಿ. ಇವಾಗ ಓದಿರೋರಿಗೆ ಒಳ್ಳೆ ಜಾಬ್ ಸಿಗತ್ತೆ. ಇನ್ನೊಂದು ಗ್ರೇಟೆಸ್ಟ್ ಪ್ರೊಫೆಷನ್ಸ್ ಡಾಕ್ಟರ್, ಇಂಜಿನಿಯರ್, ಆತರ ಡಿಫ್ರೆಂಟ್ ಪ್ರೊಫೆಷನ್ಸ್ ಇರುತ್ತೆ. ಬಟ್ ಈ ಗಾರ್ಬೇಜ್ ಮ್ಯಾನೇಜ್ಮೆಂಟ್, ಈ ಗಾರ್ಬೇಜ್ ಡಿಸ್ಪೋಸಲ್, ಕ್ಲೀನ್ ಮಾಡೋದು ಅನ್ನೋದು ಎಂತ ಒಂದು ಗ್ರೇಟ್ ಜಾಬ್. ಅಂದ್ರೆ ಇವಾಗ ನೀವೇನಾದ್ರೂ ಸ್ಟ್ರೈಕ್ ಮಾಡಿದ್ರೆ, ಕೆಲವೊಂದು ದಿವಸಗಳು ಸ್ಟ್ರೈಕ್ ಮಾಡ್ಬಿಟ್ರೆ ಅಲ್ಲಿ ನಾವ್ ಇರಕ್ಕಾಗಲ್ಲ. ಯಾಕಂದ್ರೆ ಅದನ್ನ ಎಲ್ರು ಮಾಡಕ್ ಒಪ್ಕೊಳಲ್ಲ ಅಲ್ವಾ. ನಮ್ ಮನೇಲಿರೋ ಕಸನ ಕ್ಲೀನ್ ಮಾಡಿ ಎಲ್ಲ ಡಿಸ್ಪೋಸ್ ಮಾಡ್ತೀವಿ. ಈಚೆ ಹೋಗ್ಬಿಟ್ಟು ಯಾರು ಮಾಡಲ್ಲ. ಅಲ್ಲಿ ಹೋಗ್ಬಿಟ್ಟು ಕಮ್ಯುನಿಟಿಯಲ್ಲಿ ಕಲೆಕ್ಟರ್ ವೇಸ್ಟ್ ನ ಕಸನೆಲ್ಲ ಕ್ಲೀನ್ ಮಾಡಕ್ ಯಾರನ್ನು ಮುಂದೆ ಹೋಗಲ್ಲ. ಸೊ ಆ ಟೈಮಲ್ಲಿ ನಿಮ್ಮ ಒಂದು ವರ್ಕ್, ಇವಾಗ ಸ್ಕೂಲಲ್ಲಿ ಕೂಡ ಅಷ್ಟೇ, ಮನೆಗಳಲ್ಲಿ ಏನಾದ್ರು ಒಂದು ಬ್ಲಾಕೇಜಸ್ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ರೆ ನಾವು ರೆಡಿ ಇರಲ್ಲ. ಫಸ್ಟ್ ಯಾರೇ ಆಗ್ಲಿ ರೆಡಿ ಇರಲ್ಲ ಕ್ಲೀನ್ ಮಾಡಕ್ಕೆ. ಬಟ್ ನೀವು ಬಂದು ಮಾಡ್ತೀರಲ್ವಾ, ಅದು ಏನೋ ಒಂದು ಬೇಜಾರು ಪಡ್ಕೊಂಡಿರಾ ನಿಮ್ಮ ಪ್ರೊಫೆಷನಲ್ ನ. ಇವಾಗ ನಾನು ಸುಮಾರು ಸಲ ನೋಡ್ತೀನಿ, ಶಬರಿಮಲೆ ಮಾಲೆ ಹಾಕೊಂಡಿರ್ತಾರೆ. ಬಟ್ ಅಲ್ಲಿ ಆ ಮಾಲೆ ಹಾಕೊಂಡಿರೋರು ಕೂಡ ಕಸ ಎತ್ಕೊಂಡು ಅಷ್ಟು ಕ್ಲೀನ್ ಮಾಡ್ತಾರೆ. ಅದರಿಂದ ಏನಾಗಿದೆ ಅಂದ್ರೆ ಡಿಗ್ನಿಟಿ ಆಫ್ ಲೇಬರ್. ಯಾವ್ದೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ ಅಂತ ಒಂದು ರೆಸ್ಪೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗಳಿಂದ ಒಂದು ಎಕ್ಸಾಂಪಲ್ ಆಗಿ ನಾವು ತಗೋಬೇಕು. ಸೊ ಈ ದಿವಸ ಇಲ್ಲೆಲ್ಲ ನಾವು ಅಸೆಂಬಲ್ ಆಗಿ ಅಲಾಂಗ್ ವಿತ್ ದ ಚಿಲ್ಡ್ರನ್ ವಿ ಹ್ಯಾವ್ ಕಮ್ ಹಿಯರ್ ಟು ಶೋ ಅವರ್ ಗ್ರಾಟಿಟ್ಯೂಡ್ ಅಂಡ್ ಥ್ಯಾಂಕ್ಫುಲ್ನೆಸ್ ಫಾರ್ ಆಲ್ ಆಫ್ ಯು ಪೀಪಲ್. ಗ್ರೇಟ್, ಥ್ಯಾಂಕ್ ಯು ವೆರಿ ಮಚ್. ಜಾಗತಿಕ ಕಸ ಮಾನವ ದಿನ 2025. ನಾನು ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜಾಗತಿಕ ಕಸ ಮಾನವ ದಿನ ನಮ್ಮ ಕಸದ ಪುರುಷರು ಮತ್ತು ಮಹಿಳೆಯರಿಗೆ ನನ್ನ ಮತ್ತು ನನ್ನ ಶಾಲೆಯ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನೀವು ನಮ್ಮ ಸ್ಥಳೀಯ ಮರುಬಳಕೆ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸುವುದು, ನಿಮ್ಮ ಸಮುದಾಯದ ಸ್ವಚ್ಛತೆಯ ಅಗತ್ಯಗಳ ಬಗ್ಗೆ ಇನ್ನಷ್ಟು ತಿಳಿಯಿರಿ ಮತ್ತು ವ್ಯವಸ್ಥೆಯ ಹೇಗೆ ಕಾರ್ಯಕ್ರಮ ಆಗುತ್ತದೆ ಎಂಬುದನ್ನು ಕಂಡುಕೊಳ್ಳಿ. ಕಾರ್ಯಕ್ರಮ ವಹಿಸುವುದಕ್ಕೆ ನಾನು ನಮ್ಮ ಪ್ರಿನ್ಸಿಪಲ್ ಮೇಡಮ್ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿರುವುದಕ್ಕೆ ನಾನು ಪ್ರೌಡ್ ಆಗಿ ಹೇಳುತ್ತೇನೆ. ನಾನು ಆನಂದ ವಿದ್ಯಾವಿಹಾರ ಶಾಲೆಗಳಿಂದ ಬಂದಿದ್ದೇನೆ. ನಾನು ಎಷ್ಟು ಪ್ರೌಡ್ ಆಗಿ ಹೇಳುತ್ತೇನೆ ಎಂದರೆ, ನಮ್ಮ ಪ್ರಿನ್ಸಿಪಲ್ ಮೇಡಮ್ ಯಾವತ್ತು ಯಾವ ಕಾರ್ಯಕ್ರಮವನ್ನು ಬಂದರೆ ಅದನ್ನು ನಮಗೆ ಇಷ್ಟಪೂರ್ವವಾಗಿ ಆಚರಿಸುತ್ತಾರೆ ನಮ್ಮ ಮೇಡಮ್. ಸೊ ಅದರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಫಸ್ಟ್ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ. AVV. We want to take a moment to express our deep appreciation for the municipal workers who are the backbone of our community's cleanliness. Every day, they dedicate themselves to ensure that our surroundings remain clean and healthy. From the early morning hours, we see them sweeping our streets, emptying our bins, and maintaining our parks and public spaces. Their work often goes unnoticed, but its impact is profound. A clean environment is not just aesthetically pleasing. It's essential for public health, preventing the spread of diseases and creating a more pleasant atmosphere for everyone. We recognize that their jobs can be challenging, often involving long hours and exposure to difficult conditions. Yet, they consistently perform their duties with dedication and professionalism. They are the unsung heroes who contribute significantly to the well-being of our town. Therefore, let us all join together to express our sincere gratitude for their unwavering commitment. We commend their effort and acknowledge the positive impact they have on our lives.
Thank you to each and every one of you for keeping our surroundings clean and healthy. The heroes behind our cleaning cities. Thank you. We thank you a lot.